arithmetic progression, important 1 mark question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, if the first term of an arithmetic progression is a, first term a ಅಂತ ಕೊಟ್ಟಿದ್ದಾನೆ, and the last term is an. Okay, last term ಅಂದ್ರೆ an ಅಂದ್ರೆ a ಅಂತ ಕೊಟ್ಟಿದ್ದಾನೆ. Then write the formula to find the sum of the first n terms of the arithmetic progression. So SN ಗೆ ಎರಡು ಫಾರ್ಮುಲಾ ಇದೆ, n by 2 into 2a plus n minus 1 into d. ಒಂದು ಈ ಫಾರ್ಮುಲಾ ಇದೆ. ಓಕೆ, ಇನ್ನೊಂದು SN ಫಾರ್ಮುಲಾ ಏನು, SN is equal to n by 2 into a plus an ಇದೆ. ಓಕೆ, ಸೊ ಈಗ ನೀವೇನ್ ಮಾಡ್ಬೇಕು, ಅವನು a ಮತ್ತೆ an ಕೊಟ್ಟಿದ್ದಾನಂದ್ರೆ ನೀವು ಸೆಕೆಂಡ್ ಫಾರ್ಮುಲಾ ಬರಿಬೇಕು. ಓಕೆ, ಸೊ ಇದು ಬಂದ್ಬಿಟ್ಟು ಈ ಫಾರ್ಮುಲಾ ಬಂದ್ಬಿಟ್ಟು ರೈಟ್ ಆನ್ಸರ್. ಓಕೆ, ಇದನ್ನ ಬರೆಯಕ್ ಹೋಗ್ಬೇಡ್ರಿ, ಈ ಸೆಕೆಂಡ್ ಫಾರ್ಮುಲಾ ಬರ್ದಿದ್ದೀನಲ್ಲ ಅದನ್ನ ಬರೀರಿ. ಓಕೆನಾ. 22nd ಕ್ವಶನ್, ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ ಬಿ ಇಸ್ ದ ಫಸ್ಟ್ ಟರ್ಮ್, ಅಂದ್ರೆ ಎ ಬಂದ್ಬಿಟ್ಟು ಬಿ ಅಂತ ಕೊಟ್ಟಿದ್ದಾನೆ. ಓಕೆ, ಫಸ್ಟ್ ಟರ್ಮ್ ಬಂದ್ಬಿಟ್ಟು ಬಿ ಅಂತೆ, ಅಂಡ್ ಡಿ ಇಸ್ ದ ಕಾಮನ್ ಡಿಫರೆನ್ಸ್, ಡಿ ಬಂದ್ಬಿಟ್ಟು ಕಾಮನ್ ಡಿಫರೆನ್ಸ್. ಓಕೆ, ಡಿ ಇದ್ದಲ್ಲಿ ಡಿನೇ. ದೆನ್ ರೈಟ್ ಇಟ್ಸ್ nth ಟರ್ಮ್. nth ಟರ್ಮ್ ಅಂದ್ರೆ ನಥಿಂಗ್ ಬಟ್ ಎ ಎನ್ ಕಂಡಿಬೇಕು. ಸೊ ಎ ಎನ್ ಫಾರ್ಮ್ ಏನು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಇಸ್ ಈಕ್ವಲ್ ಟು ಇಲ್ಲಿ ಏನ್ ಮಾಡಬೇಕು, ಎ ಇದ್ದಲ್ಲಿ ಬಿ ಬರಿಬೇಕು, ಬಿ ಪ್ಲಸ್ ಎನ್ ಮೈನಸ್ 1, ಡಿ ಇದ್ದಲ್ಲಿ ಡಿ. ಇದು ಫಾರ್ಮುಲಾ. ಓಕೆನಾ. 23rd ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ಎ ಕಮ ಎ ಪ್ಲಸ್ ಡಿ ಕಮ ಎ ಪ್ಲಸ್ 2d ಡಾಟ್ ಡಾಟ್ ಎಲ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ದೆನ್ ಫೈಂಡ್ ದ nth ಟರ್ಮ್ ಆಫ್ ದ ಪ್ರೋಗ್ರೆಷನ್ ಫ್ರಮ್ ದ ಲಾಸ್ಟ್ ಟರ್ಮ್. ಸೊ ಅವ್ರು ಏನ್ ಕೇಳ್ತಾರೆ, nth ಟರ್ಮ್ ಎ ಏನ್ ಕಂಡಿಡ್ಬೇಕು, ಎಲ್ಲಿಂದ ಫ್ರಮ್ ದ ಲಾಸ್ಟ್ ಟರ್ಮ್. ಸೊ ನಾನೇನ್ ಮಾಡ್ತೀನಿ, ಎ ಪಿ ಹಿಂಗಿದಲ್ಲ, ಸೊ ನಾರ್ಮಲ್ ಆಗಿ ಏನು ಎ ಪಿ ಏನಿದೆ, ಎ ಪ್ಲಸ್ ಡಿ, ಎ ಪ್ಲಸ್ 2d ಡಾಟ್ 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 ಎಲ್ ಇದೆ. ಸೊ ಇಲ್ಲಿ ಫಸ್ಟ್ ಟರ್ಮ್ ಏನು ಎ, ಸೊ ಕಾಮನ್ ಡಿಫರೆನ್ಸ್ ಏನಾಗುತ್ತೆ, ಕಾಮನ್ ಡಿಫರೆನ್ಸ್ a2 ಮೈನಸ್ a1 ಆಗುತ್ತೆ. ಸೊ ಏನಿದು, ಇದು a1, ಇದು a2, ಏನಾಯ್ತು a ಪ್ಲಸ್ ಡಿ ಮೈನಸ್ ಎ ಆಗುತ್ತೆ, ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಯ್ತು, ಡಿ ಇಸ್ ಈಕ್ವಲ್ ಟು ಡಿ ಅಂತ ಗೊತ್ತಾಯ್ತು. ಓಕೆ, ಈಗ ನಾನೇನ್ ಮಾಡ್ಬೇಕು, ಅವ್ರು ಏನ್ ಕೇಳ್ತಿರೋದು nth ಟರ್ಮ್ ಆಫ್ ಪ್ರೋಗ್ರೆಷನ್ ಫ್ರಮ್ ದ ಲಾಸ್ಟ್ ಟರ್ಮ್, ಅಂದ್ರೆ ಈ ಲಾಸ್ಟ್ ಟರ್ಮ್ ಇಂದ nth ಟರ್ಮ್ ಕೇಳ್ತಾ ಇದ್ದಾರೆ. ಸೊ ಈಗ ನಾನೇನ್ ಮಾಡ್ತೀನಿ ಅಂತಂದ್ರೆ ಎಲ್ ಉಲ್ಟಾ ಬರಿತೀನಿ ಎ ಪಿನ. ಓಕೆ, ಎ ಪಿನ ಉಲ್ಟಾ ಬರಿತೀನಿ. ಅವಾಗ ಏನಾಗುತ್ತೆ ನೋಡ್ರಿ, ಎ ಪಿನ ಉಲ್ಟಾ ಬರೆದ್ರೆ ಎ ಇರೋದು ಇದು ಫಸ್ಟ್ ಟರ್ಮ್ ಆಗುತ್ತೆ, ಎ ಬಂದ್ಬಿಟ್ಟು ಎಲ್ ಆಗುತ್ತೆ, ಡಿ ಬಂದ್ಬಿಟ್ಟು ಏನಾಗುತ್ತೆ ನೋಡ್ರಿ, ಇಲ್ಲಿ ಕಾಮನ್ ಡಿಫರೆನ್ಸ್ ಏನಿತ್ತು, ಪ್ಲಸ್ ಡಿ ಇತ್ತು. ಹಿಂಗ್ ತಗೊಂಡ್ರೆ ಪ್ಲಸ್ ಡಿ ಇತ್ತಂದ್ರೆ ಇದನ್ನ ಉಲ್ಟಾ ಬರೆದ್ರೆ ಮೈನಸ್ ಡಿ ಆಗುತ್ತೆ. ಸೊ ಡೈರೆಕ್ಟ್ ಆಗಿ ಕಾಮನ್ ಡಿಫರೆನ್ಸ್ ಏನು, ಮೈನಸ್ ಡಿ ಅಂತ ಬರೀರಿ. ಓಕೆ, ಇವಾಗ ನಾವು ಎ ಎನ್ ಕಂಡಿಡಿಯೋಣ. ಎ ಎನ್ ಫಾರ್ಮ್ ಏನು, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಎ ಎನ್ ಇಸ್ ಈಕ್ವಲ್ ಟು ಎ ಇದ್ದಲ್ಲಿ ಎಲ್ ಹಾಕ್ರಿ, ಎನ್ ಇದ್ದಲ್ಲಿ ಎನ್ ಮೈನಸ್ 1, ಡಿ ಇದ್ದಲ್ಲಿ ಏನ್ ಹಾಕ್ರಿ, ಮೈನಸ್ ಡಿ ಹಾಕ್ರಿ. ಸೊ ಎ ಎನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್, ಓಕೆ, ಸೊ ಇದೇನಾಗುತ್ತೆ ಮೈನಸ್, ಲೈಕ್ ಈಗ ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದನ್ನ ಎರೇಸ್ ಮಾಡ್ತೀನಿ, ಮೈನಸ್ ಡಿ ಇಂಟು ಏನಾಗುತ್ತೆ ಮೈನಸ್ ಎನ್ ಡಿ ಆಗುತ್ತೆ. ಆಮೇಲೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಡಿ ಒನ್ ಜಾ ಡಿ ಆಗುತ್ತೆ. ಸೊ ಎ ಎನ್ ಬಂದ್ಬಿಟ್ಟು ಎಲ್ ಮೈನಸ್ ಎನ್ ಡಿ ಪ್ಲಸ್ ಡಿ. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ಓಕೆನಾ. 24th ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಇಫ್ ದ ಸಮ್ ಆಫ್ 3 ಕನ್ಸಿಕ್ಯೂಟಿವ್ ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 21. ಓಕೆ, ಸೊ ನೀವು ಯಾವಾಗಾದ್ರೂ ಅವರು 3 ಕನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಕೊಟ್ರೆ ನೀವೇನ್ ತಗೊಳ್ರಿ ಅಂದ್ರೆ, ಲೆಟ್ 3 ಕನ್ಸಿಕ್ಯೂಟಿವ್ ಟರ್ಮ್ಸ್ ಬಿ, ಲೆಟ್ ದ 3 ಕನ್ಸಿಕ್ಯೂಟಿವ್ ಟರ್ಮ್ಸ್ ಬಿ, ಓಕೆ, ಏನಂತ ತಗೊಳ್ರಿ, ಎ ಮೈನಸ್ ಡಿ, ಎ ಪ್ಲಸ್ ಡಿ ಅಂತ ತಗೊಳ್ರಿ. ಓಕೆ, ಸೊ ಕನ್ಸಿಕ್ಯೂಟಿವ್ ಟರ್ಮ್ಸ್ ಎ ಪಿ ಎಲ್ ಇದೆ ಅಂತ ಕೊಟ್ರೆ, 3 ಕನ್ಸಿಕ್ಯೂಟಿವ್ ಟರ್ಮ್ಸ್ ಎ ಪಿ ಎಲ್ ಇದೆ ಅಂತ ಕೊಟ್ರೆ ನೀವು 3 ಟರ್ಮ್ಸ್ ಏನ್ ತಗೋಬೇಕು, ಎ ಮೈನಸ್ ಡಿ, ಎ ಪ್ಲಸ್ ಡಿ ಅಂತ ತಗೊಳ್ರಿ. ಓಕೆ, ಇಲ್ಲೇನ್ ಕೊಟ್ಟಿದ್ದಾನೆ, ಸಮ್ ಆಫ್ 3, ಇವ್ರು ಮೂವರ್ನ ಆಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ, 21. ಸೊ ಇವ್ರು ಮೂವರ್ನ ಆಡ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ ಅಂತೆ, 21 ಬರ್ತಾ ಇದೆ. ಸೊ ಈಗ ಏನಾಗುತ್ತೆ ನೋಡ್ರಿ, ಮೈನಸ್ ಡಿ ಪ್ಲಸ್ ಡಿ ಕ್ಯಾನ್ಸಲ್ ಆಯ್ತು, ಎ ಎಷ್ಟು 3 ಇದಾವೆ, 3a ಇಸ್ ಈಕ್ವಲ್ ಟು 21 ಆಯ್ತು. a is equal to 21 into 3 ಕಡೆ ಬಂದ್ರೆ ಡಿವೈಡ್ ಬೈ 3, 3 1 ಜಾ 3 7 ಜಾ. ಸೊ a ವ್ಯಾಲ್ಯೂ 7 ಅಂತ ಗೊತ್ತಾಯ್ತು. ಬಟ್ ನಮಗೆ ಏನ್ ಕೇಳಿದರೆ, ಫೈಂಡ್ ದ ಸೆಕೆಂಡ್ ಟರ್ಮ್, ಅಂದ್ರೆ
A2 ಕೇಳಿದರೆ A2 ನಾನು ಶಾರ್ಟ್ ಕಟ್ ಆಗಿ ಏನ್ ಬರೀಬಹುದು? A2 ಅಂದ್ರೆ A ಪ್ಲಸ್ 1D ಅಂತ ಬರೀಬಹುದು. A ಬಂದ್ಬಿಟ್ಟು 7 1 ಇಂಟು ಓಕೆ. ಸೊ ಈಗ ನಿಮಗೆ ಏನ್ ಕೇಳಿದ್ರೆ ಸಾರಿ ಇಲ್ಲಿ ಸೆಕೆಂಡ್ ಟರ್ಮ್ ಕೇಳಿದ್ದಾರೆ. ಈಗ ಸಿಂಪಲ್ ಆಗಿ ನೋಡ್ರಿ, ಆಲ್ರೆಡಿ ಸೆಕೆಂಡ್ ಟರ್ಮ್ ಏನಿದೆ ಹೇಳ್ರಿ ಇಲ್ಲಿ. ಓಕೆ, ಈಗ ನೀವು AP ನೋಡಿದ್ರೆ ಇದು A1, ಇದು A2, ಇದು A3. ಸೊ ಸೆಕೆಂಡ್ ಟರ್ಮ್ ನಥಿಂಗ್ ಬಟ್ A ಇದೆ. A ವ್ಯಾಲ್ಯೂ ಏನು? 7. ಸೊ ಸೆಕೆಂಡ್ ಟರ್ಮ್ ಬಂದ್ಬಿಟ್ಟು 7. ಓಕೆ, ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 ರುಪೀಸ್, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ, ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. 26th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದ ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಈಸ್ 20. ಸಮ್ ಆಫ್ ಫಸ್ಟ್ 4 ಟರ್ಮ್ಸ್ ಅಂದ್ರೆ S4 ಕೊಟ್ಟಿದ್ದಾರೆ, 20 ಅಂತ ಕೊಟ್ಟಿದ್ದಾರೆ. And the sum of first 3 terms is 12. Okay, sum of first 3 terms ಬಂದ್ಬಿಟ್ಟು 12 ಅಂತ ಕೊಟ್ಟಿದ್ದಾರೆ. Then find the fourth term of the arithmetic progression. Fourth term ಅಂದ್ರೆ ನಥಿಂಗ್ ಬಟ್ ಏನು? A4 ಕಂಡುಹಿಡಬೇಕು. ಓಕೆ, ನಿಮಗೆ ಒಂದು ಶಾರ್ಟ್ ಕಟ್ ಫಾರ್ಮ್ ಏನ್ ಗೊತ್ತಿರ್ಬೇಕಂದ್ರೆ, ನನಗೆ A3 ಬೇಕಂದ್ರೆ ನಾನು ಏನ್ ಮಾಡ್ತೇನೆ ಅಂದ್ರೆ S3 ಮೈನಸ್ S2 ಮಾಡ್ಬಿಟ್ರೆ A3 ಬಂದ್ಬಿಡುತ್ತೆ. ಅದೇ ನನಗೆ A2 ಬೇಕನ್ಕೊಳ್ರಿ, S2 ಮೈನಸ್ S1. ಅದೇ ನನಗೆ A10 ಬೇಕನ್ಕೊಳ್ರಿ, S10 ಮೈನಸ್ S9. ಈಗ ನನಗೇನ್ ಬೇಕು? A4 ಬೇಕಂದ್ರೆ ಫಾರ್ಮುಲಾ ಏನ್ ಯೂಸ್ ಮಾಡಬೇಕು? A4 is equal to S4 minus S3. ಸೊ S4 ಬಂದ್ಬಿಟ್ಟು 20, S3 ಬಂದ್ಬಿಟ್ಟು 12. 20 ಅಲ್ಲಿ 12 ಹೋದ್ರೆ 8. ಸೊ A4 ಬಂದ್ಬಿಟ್ಟು ಅಂದ್ರೆ ನಥಿಂಗ್ ಬಟ್ 4th ಟರ್ಮ್ ಬಂದ್ಬಿಟ್ಟು 8. 27th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಇಫ್ ದ ಫೋರ್ತ್ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 11. ಫೋರ್ತ್ ಟರ್ಮ್ ಅಂದ್ರೆ A11 ಬಂದು 11 ಅಂತೆ. ಅಂಡ್ ದ ಥರ್ಡ್ ಟರ್ಮ್ ಈಸ್ 7. ಥರ್ಡ್ ಟರ್ಮ್ ಬಂದ್ಬಿಟ್ಟು 7. ವಾಟ್ ಈಸ್ ದ ಕಾಮನ್ ಡಿಫರೆನ್ಸ್? ಸೊ ಏನ್ ಕೇಳ್ತಾ ಇದಾರೆ? ಡಿ ಕೇಳ್ತಾ ಇದಾರೆ. ಸೊ ನಿಮಗೆ ಡಿ ಫಾರ್ಮುಲಾ ಏನ್ ಗೊತ್ತು? A2 ಮೈನಸ್ A1 ಅಂತ ಗೊತ್ತು. ಸೊ ಇದೇ ಇರ್ಬೇಕಂತ ಏನಿಲ್ಲ. ಡಿ ಬಂದ್ಬಿಟ್ಟು A3 ಮೈನಸ್ A2 ಇರ್ಬೋದು, A4 ಮೈನಸ್ A3 ಇರ್ಬೋದು, ಆಮೇಲೆ A5 ಮೈನಸ್ A4. ಇವ್ ಯಾವಾದ್ರೂ ನೀವು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಓಕೆ, ಸೊ ನಾವು ಮ್ಯಾಕ್ಸಿಮಮ್ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ, ಬಟ್ ಡಿ ಗೆ ಇವೆಲ್ಲ ಫಾರ್ಮುಲಾ ಇದಾವೆ. ಸೊ ಇಲ್ಲಿ ಏನ್ ಮಾಡ್ತೀವಿ? ಡಿ ಇದ್ದಲ್ಲಿ ನಾನು ಏನ್ ಬರೀಬಹುದು? A4 ಮೈನಸ್ A3 ಕೂಡ ಬರೀಬಹುದು. ಸೊ ಏನಾಗುತ್ತೆ? A4 ಬಂದು 11, A3 ಬಂದು 7. 11 ಅಲ್ಲಿ 7 ಹೋದ್ರೆ 4. ಕಾಮನ್ ಡಿಫರೆನ್ಸ್ ಬಂದ್ಬಿಟ್ಟು 4. ಓಕೆನಾ? 28th ಕ್ವಶನ್ ಇಫ್ ದ ಥರ್ಡ್ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ 13. ಓಕೆ, ಥರ್ಡ್ ಟರ್ಮ್ ಅಂದ್ರೆ A3 ಬಂದ್ಬಿಟ್ಟು 13 ಕೊಟ್ಟಿದ್ದಾನೆ. ಅಂಡ್ ದ ಸೆಕೆಂಡ್ ಟರ್ಮ್ ಇಸ್ 8. ಓಕೆ, ದೆನ್ ಫೈಂಡ್ ದ ಫಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಕೇಳ್ತಾರೆ. ಫಸ್ಟ್ ಟರ್ಮ್ ಅಂದ್ರೆ ನಥಿಂಗ್ ಬಟ್ ಏನು? ಎ ಅಂತ ಕೇಳ್ತಾ ಇದಾರೆ. ಎ ಕಂಡಿಡಿ ಅಂತ ಹೇಳ್ತಾ ಇದಾರೆ. ಸೊ ಈಗ ನಮಗೆ ಫಸ್ಟ್ ಡಿ ಕಂಡಿಡಿಯೋಣ. ಈಗ ನೀವೇ ನೋಡಿದ್ರೆ ಡಿ ಫಾರ್ಮುಲಾ ಏನು? A2 ಮೈನಸ್ A1. ಓಕೆ, ಸೊ ಇದೇ ಬರಿಬೇಕಂತ ಏನು ರೂಲ್ ಇಲ್ಲ. ಡಿ ಬಂದ್ಬಿಟ್ಟು ನಾನು A3 ಮೈನಸ್ A2 ಬರಿಬಹುದು, A4 ಮೈನಸ್ A3 ಬರಿಬಹುದು, ಅದೇ ರೀತಿ A5 ಮೈನಸ್ A4 ಯಾವ್ದಾದ್ರು ಫಾರ್ಮುಲಾ ಅಪ್ಲೈ ಮಾಡಬಹುದು. ಈಗ ನನಗೆ A3 A2 ಗೊತ್ತು, ಈ ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಡಿ ಇಸ್ ಈಕ್ವಲ್ ಟು A3 ಮೈನಸ್ A2. A3 ಬಂದ್ಬಿಟ್ಟು ಎಷ್ಟು? 13 ಮೈನಸ್ 8 ಎಷ್ಟಾಗುತ್ತೆ? 5 ಆಗುತ್ತೆ. ಓಕೆ, ಡಿ ಬಂದ್ಬಿಟ್ಟು 5. ಈಗ ನನಗೆ ಏನು ಅವ್ರೇನ್ ಕೊಟ್ಟಿದ್ದಾರೆ ನೋಡ್ರಿ, A3 13 ಅಂತ ಕೊಟ್ಟಿದ್ದಾರೆ. A3 ನಾನು ಏನಂತ ಬರಿಬಹುದು? A ಪ್ಲಸ್ 2D ಅಂತ ಬರಿಬಹುದು, ಹೌದಾ? ಸೊ A3 ಏನ್ ಬರಿಬಹುದು? A ಪ್ಲಸ್ 3 ಅಲ್ಲಿ 1 ಹೋದ್ರೆ 2, A ಪ್ಲಸ್ 2D ಅಂತ ಬರಿಬಹುದು. ಈಗ A ಪ್ಲಸ್ 2 ಇಂಟು ಡಿ ವ್ಯಾಲ್ಯೂ ಏನು? 5 ಇಸ್ ಈಕ್ವಲ್ ಟು 13. ಸೊ ಏನಾಗುತ್ತೆ ಇದು? A ಪ್ಲಸ್ 2 5 10 ಇಸ್ ಈಕ್ವಲ್ ಟು 13 ಆಯ್ತು. A ಇಸ್ ಈಕ್ವಲ್ ಟು 13 ಪ್ಲಸ್ 10 ಈ ಕಡೆ ಬಂದ್ರೆ ಮೈನಸ್ 10 ಆಯ್ತು. A ವ್ಯಾಲ್ಯೂ 3. ಸೊ ಫಸ್ಟ್ ಟರ್ಮ್ ಆಫ್ ದ ಪ್ರೋಗ್ರೆಷನ್ ಈಸ್ ಏನು? 3. ಓಕೆ, ರೈಟ್ ದ ಜನರಲ್ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಜನರಲ್ ಟರ್ಮ್ ಕೇಳ್ತಾ ಇದಾರೆ. ಜನರಲ್ ಟರ್ಮ್ ಬಂದ್ಬಿಟ್ಟು AP ಈಸ್ ಗಿವನ್ ಬೈ A ಪ್ಲಸ್ D, A ಪ್ಲಸ್ 2D, A ಪ್ಲಸ್ 3D ಡಾಟ್ 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 ಡಾಟ್. ಓಕೆ, ಇದನ್ನ ಬರೆದ್ಬಿಡ್ರಿ. ಓಕೆನಾ?
Next, 30th question. If 4, x, 28 are in arithmetic progression, then find the value of x. Okay. So, ಈಗ ಆಲ್ರೆಡಿ ನಾನು ಏನು ಹೇಳಿದೆ, ಶಾರ್ಟ್ಕಟ್ ಫಾರ್ಮುಲಾ ಏನು, 3 ಟರ್ಮ್ಸ್ ಎ ಪಿ ಅಲ್ಲಿ ಇದಾವೆ ಅಂದ್ರೆ, ಇಫ್ ಎ ಬಿ ಸಿ ಆರ್ ಇನ್ ಎ ಪಿ ಇದ್ರೆ ಅವಾಗ ನಾನು ಏನ್ ಬರಿಬಹುದು ಅಂದ್ರೆ ಪಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2 ಈ ಫಾರ್ಮುಲಾ ಬರಿಬಹುದು. ಅದೇ ರೀತಿ ಇಲ್ಲಿ ಏನಿದೆ 4, x, 28 ಅಂತ ಕೊಟ್ಟಿದ್ದಾರೆ. 3 ಟರ್ಮ್ಸ್ ಎ ಪಿ ಅಲ್ಲಿ ಇದಾವೆ, ಇದು ಎ, ಇದು ಬಿ, ಇದು ಸಿ ಅಂತ ತಗೊಂಡ್ರೆ ಸೊ ಫಾರ್ಮುಲಾ ಏನ್ ಅಪ್ಲೈ ಮಾಡಬಹುದು, ಬಿ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿ ಬೈ 2, ಬಿ ಬಂದ್ಬಿಟ್ಟು ಎಕ್ಸ್, 4 ಪ್ಲಸ್ ಎ ಬಂದ್ಬಿಟ್ಟು 4, ಸಿ ಬಂದ್ಬಿಟ್ಟು 28 ಬೈ 2. ಸೊ ಎಷ್ಟಾಯ್ತು, 32 ಬೈ 2, 2 1 ಜಾ 2 16 ಜಾ, ಎಕ್ಸ್ ವ್ಯಾಲ್ಯೂ ಏನಾಯ್ತು 16 ಆಯ್ತು. ಓಕೆ, ಸೊ ಎಕ್ಸ್ ವ್ಯಾಲ್ಯೂ 16. ಓಕೆ, 31st question. If the nth term of an arithmetic progression, nth term ಕೊಟ್ಟಿದ್ದಾರೆ an is equal to 7 minus 4n ಅಂತ ಕೊಟ್ಟಿದ್ದಾರೆ. Find the common difference. Common difference ಫಾರ್ಮುಲಾ ಏನು, a2 minus a1. ಓಕೆ, ಈಗ ನನಗೆ a2 ಬೇಕು, a1 ಬೇಕು. ಸೊ ನನಗೆ a2 ಗೊತ್ತಿಲ್ಲ, a1 ಗೊತ್ತಿಲ್ಲ. ಸೊ n ಇದ್ದಲ್ಲಿ 1 ಹಾಕ್ತೀನಿ, a1 ಗೊತ್ತಾಗ್ಬಿಡುತ್ತೆ. ಸೊ ಏನಾಯ್ತು, 7 minus 4 1 ಜಾ 4, 7 ಅಲ್ಲಿ 4 ಹೋದ್ರೆ 3, a1 ಬಂದು 3 ಅಂತ ಗೊತ್ತಾಯ್ತು. ಆಮೇಲೆ ನಾನೇನ್ ಮಾಡ್ತೀನಿ, ಎನ್ ಇದ್ದಲ್ಲೆಲ್ಲ ಏನಾಗ್ತೀನಿ 2 ಹಾಕ್ತೀನಿ. 7 minus 4 ಇಂಟು ಎನ್ ಇದ್ದಲ್ಲಿ 2 ಹಾಕ್ತೀನಿ. ಸೊ ಅವಾಗ ಏನಾಯ್ತು, 7 minus 4 2 ಜಾ 8. ಸೊ 1 ಪ್ಲಸ್ ಮೈನಸ್ ಇದ್ದ ಗ್ರೇಟರ್ ನಂಬರ್ಸ್ ಏನಾಕಿ ಸಪ್ರೇಟ್, 8 ಅಲ್ಲಿ 7 ಹೋದ್ರೆ 1. ಓಕೆ, ಸೊ -1 ಆಯ್ತು. ಸೊ ಡಿ ಇಸ್ ಈಕ್ವಲ್ ಟು a2 ಬಂದ್ಬಿಟ್ಟು -1 ಮೈನಸ್ a1 ಬಂದ್ಬಿಟ್ಟು 3. ಸೊ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, 2 ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ಮೈನಸ್ ಸೈನ್ ಹಾಕಿ ಆಡ್ ಮಾಡೋದು. 1 + 3 4. Okay. 32nd question. If the nth term of an arithmetic progression, so ಏನ್ ಕೊಟ್ಟಿದ್ದಾರೆ, an is equal to 4n plus 1 ಅಂತ ಕೊಟ್ಟಿದ್ದಾರೆ. Then find its first 3 terms. 3 ಟರ್ಮ್ ಕಂಡಿಡ್ಬೇಕು. ಅಂದ್ರೆ ಫಸ್ಟ್ 3 ಟರ್ಮ್ಸ್ ಅಂದ್ರೆ a1 a2 a3 ಕಂಡಿಡ್ಬೇಕು. ಓಕೆ, ಇವು 3 ಕಂಡಿಡ್ಬೇಕು. ಸೊ n ಇದ್ದಲ್ಲಿ 1 ಹಾಕ್ರಿ, a1 ಬಂದ್ಬಿಡುತ್ತೆ. ಸೊ ಏನಾಯ್ತು, 4 1 ಜಾ 4, 4 plus 1 5. ಸೊ a1 ಬಂದ್ಬಿಟ್ಟು 5, ಫಸ್ಟ್ ಟರ್ಮ್ 5, a2 n ಇದ್ದಲ್ಲಿ 2 ಹಾಕ್ರಿ. ಸೊ ಏನಾಗುತ್ತೆ, 4 2 ಜಾ 8, 8 plus 1 9 ಆಗುತ್ತೆ. a2 ಬಂದ್ಬಿಟ್ಟು 9. ಅದೇ ರೀತಿ ಥರ್ಡ್ ಟರ್ಮ್ ಅಂದ್ರೆ n ಇದ್ದಲ್ಲಿ 3 ಹಾಕ್ರಿ. ಓಕೆ, 4 3 ಜಾ 12, 12 plus 1 13. ಓಕೆ, a3 ಬಂದ್ಬಿಟ್ಟು 13. ಫಸ್ಟ್ 3 ಟರ್ಮ್ಸ್ ಬಂದ್ಬಿಟ್ಟು 5 9 13. ಓಕೆ, ಇದು ಬಂದ್ಬಿಟ್ಟು ಇದ್ರದ್ದು ಸೊಲ್ಯೂಷನ್. ನಿಮಗೆ ನನ್ನ ಟೀಚಿಂಗ್ ಇಷ್ಟ ಆದ್ರೆ ಈ QR ಕೋಡ್ಗೆ ಪೇಮೆಂಟ್ ಮಾಡ್ರಿ. ಐದರ್ 100 rupees, 200, 300 ಅಥವಾ 500 ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇ ಮಾಡ್ರಿ. ನಾನು ಆಲ್ಮೋಸ್ಟ್ 1700 ವಿಡಿಯೋಸ್ ಮಾಡಿದ್ದೀನಿ, ಬಹಳ ಎಫರ್ಟ್ ಹಾಕಿದ್ದೀನಿ. ನನ್ನ ಎಫರ್ಟ್ ನಿಮ್ಗೆ ಇಷ್ಟ ಆದ್ರೆ ಈ QR ಕೋಡ್ಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ಅದರಿಂದ ನನ್ನ ಚಾನಲ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಈ ಟೈಪ್ ಆಫ್ ವಿಡಿಯೋಸ್ ಮಾಡಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ QR ಕೋಡ್ಗೆ ಎಷ್ಟಾಗುತ್ತೋ ಅಷ್ಟು ಪೇಮೆಂಟ್ ಮಾಡ್ರಿ. ನನ್ನ ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆ ಲಿಂಕ್ ನ ಪ್ರೆಸ್ ಮಾಡ್ಬಿಟ್ಟು ನೀವು ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಅದರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಎಲ್ಲ ವಿಡಿಯೋ ಲಿಂಕ್ ಅದ್ರಲ್ಲಿ ಸಿಗುತ್ತೆ. ಆಮೇಲೆ ಇಂಪಾರ್ಟೆಂಟ್ ವಿಡಿಯೋಸ್ ಬಂದಿರೋದು, ರೀಸೆಂಟ್ ವಿಡಿಯೋಸ್ ಬಂದಿರೋದು ಲಿಂಕ್ ಎಲ್ಲ ನಿಮ್ಗೆ ಇಮಿಡಿಯೇಟ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ವಾಟ್ಸಪ್ ಚಾನಲ್ ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್, MCQ 1 ಮಾರ್ಕ್ 2 ಮಾರ್ಕ್ 4 ಮಾರ್ಕ್ದು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡ್ರಿ.